ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ ಬಿಜೆಪಿ ದರ್ಬಾರ್ ಶುರುವಾಗಿದೆ. ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇಬ್ಬರು ಡಿಸಿಎಂ ಆಗಿದ್ದಾರೆ. ಬಂಗಾಳ ಜನತೆಗೆ ಮೋದಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ವಿಶೇಷ ಅಂದ್ರೆ 98 ವರ್ಷದ ಬಿಜೆಪಿಯ ಹಿರಿಯ ಕಾರ್ಯಕರ್ತನ ಕಾಲಿಗೆ ಮೋದಿ ನಮಸ್ಕಾರ ಮಾಡಿದ್ದು. আমি শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ নিষ্ঠাপূর্বক এবং বিবেকসম্মতভাবে নির্বাহ করিব। ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ ಸುವೇಂದು ಅಧಿಕಾರಿ ದರ್ಬಾರ್ ಶುರು. ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೇಂದು ಪಟ್ಟಾಭಿಷೇಕ. ಕೇಸರಿ ರಣಕಹಳೆ. ಮೊದಲ ಬಿಜೆಪಿ ಸರ್ಕಾರ ಘಟಾನುಘಟಿ ಸಮಾಗಮ. ಪಶ್ಚಿಮ ಬಂಗಾಳದಲ್ಲಿ ದೀದಿ ದರ್ಬಾರ್ ಅಂತ್ಯವಾಗಿದೆ. ಇನ್ಮೇಲೆ ಏನಿದ್ರು ಬಿಜೆಪಿ ದರ್ಬಾರ್. ಇದೇ ಒಂದು ಅಮೋಘ ಗಳಿಗೆಗೆ ಬಿಜೆಪಿ ಕಾಯ್ತಿತ್ತು. ಇದೇ ಅದ್ಭುತ ಕ್ಷಣಕ್ಕೆ 16 ವರ್ಷಗಳಿಂದ ಬಿಜೆಪಿ ಹೋರಾಡಿತ್ತು. ವೇದಿಕೆಯಲ್ಲಿ ಸಹಸ್ರಾರು ಬಿಜೆಪಿ ಕಾರ್ಯಕರ್ತರ ಘೋಷಣೆ ಕೇಳೋಕೆ ನಾಯಕರು ಕಾತರದಿಂದ ಕಾಯ್ತಿದ್ರು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೊಸ ಕ್ರಾಂತಿ ಮಾಡಿ ಸರ್ಕಾರ ರಚನೆ ಮಾಡೇ ಬಿಟ್ಟಿದೆ. ಬಂಗಾಳದಲ್ಲಿಂದು ಸುವೇಂದು ಅಧಿಕಾರಿ ಪಟ್ಟಾಭಿಷೇಕಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ದಾರೆ. আমি শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ নিষ্ঠাপূর্বক এবং বিবেকসম্মতভাবে নির্বাহ করিব। ಬಂಗಾಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗಿನ ಬಿಜೆಪಿ ಕಾರ್ಯಕರ್ತರ ಘೋಷಣೆ ಕೇಳಿ ಬರ್ತಿದೆ ಅಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮವೂ ಇದೆ. 15 ವರ್ಷಗಳ ದೀದಿ ಕೋಟೆಯನ್ನೇ ಪುಡಿಗಟ್ಟಿ ಮೋದಿ ಅಮಿತ್ ಶಾ ಮೋಡಿ ಮಾಡಿರೋದು ಅಲ್ಲಿನ ಜನರನ್ನ ಸೆಳೆದು ಅಪ್ಪಿಕೊಳ್ಳುವಂತೆ ಮಾಡಿದ್ದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ. ಬಂಗಾಳದಲ್ಲಿ ಮೊದಲ ಬಾರಿಗೆ ಸರ್ಕಾರ ರಚನೆ ಮಾಡಿ ಬಿಜೆಪಿ ಹೊಸ ಚರಿತ್ರೆಯನ್ನೇ ಬರೆದಿದೆ. ಕೋಲ್ಕತ್ತಾ ನಗರದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗಿಯಾದರು. ಆರಂಭದಲ್ಲಿ ಟಿಎಂಸಿಯಿಂದ ರಾಜಕೀಯ ಪಯಣ ಆರಂಭಿಸಿದ ಸುವೇಂದು ಅಧಿಕಾರಿ ಬಂಗಾಳದ ಬಿಜೆಪಿಯ ಮೊದಲ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸುವೇಂದು ಅಧಿಕಾರಿಗೆ ಗವರ್ನರ್ RN ರವಿ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. আমি শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে যে কোনো বিষয় যাহা আমার বিবেচনার জন্য আনিত হইবে বা আমি জ্ঞাত হইব তাহা মুখ্যমন্ত্রী রূপে আমার কর্তব্যসমূহের যথাযথ নির্বাহের জন্য ಸುವೇಂದು ಅಧಿಕಾರಿ ಪಟ್ಟಾಭಿಷೇಕದಲ್ಲಿ ಘಟಾನುಘಟಿ ನಾಯಕರೇ ಸಾಕ್ಷಿಯಾದ್ರು. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿ ಘಟಾನುಘಟಿ ನಾಯಕರು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಪ್ರಮಾಣ ವಚನ ಕಾರ್ಯಕ್ರಮದ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ವಾಹನದಲ್ಲಿ ಆಗಮಿಸಿದ್ರು. ಎಲ್ಲಿ ನೋಡಿದ್ರು ಮೋದಿ ಮೋದಿ ಘೋಷಣೆ ಮೊಳಗಿತ್ತು. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳಲ್ಲಿ 207 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲೋದು ಸಾಮಾನ್ಯ ಸಂಗತಿಯಲ್ಲ. ಇಷ್ಟೇ ಅಲ್ಲ, 34 ವರ್ಷಗಳ ಎಡಪಕ್ಷಗಳ ಆಡಳಿತವನ್ನ ಧ್ವಂಸ ಮಾಡಿ 15 ವರ್ಷಗಳ ಮಮತಾ ಬ್ಯಾನರ್ಜಿ ಆಡಳಿತಕ್ಕೆ ಬ್ರೇಕ್ ಹಾಕಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ರಣರೋಚಕ ಸಂಗತಿಯೇ. ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಸಿಎಂ ರೇಸ್ನಲ್ಲಿದ್ದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕೀರ್ತನಿಯಾ, ಕ್ಷುದಿರಾಮ್ ಟುಡು, ನಿಶಿತ್ ಪ್ರಾಮಾಣಿಕ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. আমি ঈশ্বরের নামে শপথ করিতেছি যে বিধি দ্বারা স্থাপিত ওই মন্ত্রী রূপে আমার কর্তব্য সমূহের যথাযথ নির্বাহের জন্য সংবিধান চেতন জি গাহির মন আর মানবীন দয়া সকল শ্রেণীর জনগণের প্রতি সংবিধান ও বিধি অনুসারে ন্যায়াচরণ করিবে।
98 ವರ್ಷದ ಹಿರಿಯ ಕಾರ್ಯಕರ್ತನ ಕಾಲಿಗೆ ನಮಸ್ಕರಿಸಿದ ಮೋದಿ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮ ಇದೆ ಅನ್ನೋದು ಬಿಜೆಪಿ ನಾಯಕರು ಮರೆಯಬಾರದು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಬಿಜೆಪಿ ಹಿರಿಯ ಕಾರ್ಯಕರ್ತನ ಕಾಲಿಗೆ ಬಿದ್ದು ಮೋದಿ ನಮಸ್ಕರಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಅಷ್ಟೇ ಅಲ್ಲ, ಬಂಗಾಳದ ಜನತೆಗೆ ಮೋದಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. माननीय प्रधानमंत्री परम आदरणीय प्रधानमंत्री श्री नरेंद्र मोदी जी 98 ವರ್ಷದ ಮಖನ್ಲಾಲ್ ಸರ್ಕಾರ್ 1952ರಲ್ಲಿ ಅಂದಿನ ಜನಸಂಘ ಪಕ್ಷಕ್ಕಾಗಿ ಸಾಕಷ್ಟು ಹೋರಾಡಿದ್ದಾರೆ. ಕಾಶ್ಮೀರಕ್ಕಾಗಿ ಹೋರಾಟದ ವೇಳೆ ಮಖನ್ಲಾಲ್ ಸರ್ಕಾರ್ ಅರೆಸ್ಟ್ ಆಗಿದ್ರು. ಅಷ್ಟೇ ಅಲ್ಲ, 1980ರಲ್ಲಿ 10,000 ಜನರನ್ನ ಬಿಜೆಪಿಗೆ ಸೇರಿಸಿದ್ದ ಕೀರ್ತಿಯೂ ಮಖನ್ಲಾಲ್ಗೆ ಸಲ್ಲುತ್ತೆ. ಇನ್ನು ಬಂಗಾಳದ ಬಿಜೆಪಿಯ ಮೊದಲ ಸಿಎಂ ಆಗಿರೋ ಸುವೇಂದು ಅಧಿಕಾರಿ ಹಿನ್ನೆಲೆಯೇ ರೋಚಕ ಆಗಿದೆ. ರಾಜಕೀಯ ಹೋರಾಟದ ಹಾದಿಯನ್ನು ನೋಡೋದಾದ್ರೆ 1995ರಲ್ಲಿ ಕಾಂತಿ ಪುರಸಭೆ ಕೌನ್ಸಿಲರ್ ಆಗಿ ಕಾಂಗ್ರೆಸ್ನಿಂದ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ರು. ಕಾಂಗ್ರೆಸ್ ತೊರೆದಿದ್ದ ಸುವೇಂದು ಮಮತಾ ಸ್ಥಾಪಿಸಿದ ತೃಣಮೂಲ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು. 2006ರಲ್ಲಿ ಕಾಂತಿ ದಕ್ಷಿಣ ಕ್ಷೇತ್ರದಲ್ಲಿ ಟಿಎಂಸಿಯಿಂದ ಸ್ಪರ್ಧಿಸಿ ಜಯಗಳಿಸಿದ ಸುವೇಂದು ನಂದಿಗ್ರಾಮ ಸಿಂಗೂರಿನ ಭೂಸ್ವಾಧೀನ ವಿರೋಧಿ ಚಳವಳಿಯ ಮುಖ್ಯ ಸಂಘಟಕರಾಗಿ ನೇಮಕವಾಗಿದ್ರು. ಭೂಮಿ ಉಚ್ಛೇದ್ ಪ್ರತಿರೋಧ ಸಮಿತಿಯ ನೇತೃತ್ವ ವಹಿಸಿದ್ದ ಸುವೇಂದು 2007ರಲ್ಲಿ ನಂದಿಗ್ರಾಮದಲ್ಲಿ ಚಳವಳಿ ಮುನ್ನಡೆಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿರೋ ಬಿಜೆಪಿ ಸರ್ಕಾರದಲ್ಲಿ 2 ಡಿಸಿಎಂಗಳನ್ನು ಆಯ್ಕೆ ಮಾಡಲಾಗಿದೆ. ಅಗ್ನಿಮಿತ್ರ ಪಾಲ್ ನಿಶಿತ್ ಪ್ರಾಮಾಣಿಕ್ ಡಿಸಿಎಂ ಆಗಿದ್ದಾರೆ. ಮಹಿಳಾ ನಾಯಕಿಯಾಗಿ ಅಗ್ನಿಮಿತ್ರ ಪಾಲ್ ಗೆದ್ದು ಬೀಗಿದ್ದೇ ರೋಚಕ ಆಗಿದೆ. ಡಿಸಿಎಂ ಆಗಿರೋ ಅಗ್ನಿಮಿತ್ರ ಪಾಲ್ ಫ್ಯಾಷನ್ ಡಿಸೈನರ್ ಕೂಡ ಆಗಿದ್ದಾರೆ. 2019ರ ಮಾರ್ಚ್ 23ರಂದು ಬಿಜೆಪಿ ಸೇರಿದ್ರು. 2020ರಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ರು. ಉಮಾ ಎಂಬ ಆತ್ಮರಕ್ಷಣಾ ತರಬೇತಿ ಕಾರ್ಯಾಗಾರ ಆಯೋಜನೆ ಮಾಡಿದ್ರು. 2021ರಲ್ಲಿ ಪಶ್ಚಿಮ ಬಂಗಾಳ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ್ರು. 2022ರ ಲೋಕಸಭೆ ಉಪಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ರು. ನಟ ಶತ್ರುಘ್ನ ಸಿನ್ಹಾ ವಿರುದ್ಧ ಸೋತಿದ್ದ ಅಗ್ನಿಮಿತ್ರ ಪಾಲ್ 2026ರಿಂದ ಪಶ್ಚಿಮ ಬಂಗಾಳದ ಬಿಜೆಪಿ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ರು. ಇಂದಿನಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದರ್ಬಾರ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ರಾಜಕೀಯ ಆರಂಭಿಸಿದ್ದ ಸುವೇಂದು ಅಧಿಕಾರಿ ದೀದಿ ನೇತೃತ್ವದ ಟಿಎಂಸಿ ಸೇರಿ ಬಳಿಕ ಬಿಜೆಪಿ ಸೇರಿ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸಿಎಂ ಆಗಿದ್ದು ಸಾಮಾನ್ಯವಾದ ಸಂಗತಿ ಅಲ್ಲವೇ ಅಲ್ಲ. ಬ್ಯೂರೋ ರಿಪೋರ್ಟ್, TV9.